ನಮಸ್ಕಾರ. ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜರಾಮ ಯತಿಕುಲ ತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಸ್ಸನ್ ಬೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ಬೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಒಂದು ಗ್ರಂಥದ ವಿಷಯವನ್ನ ಪೂರ್ಣ ಮುಗಿಸಿ ಆಯ್ತು. ಅನೇಕ ಮುಖ್ಯ ಭಾಗಗಳನ್ನು ನೋಡಿದೀವಿ. ಇನ್ನು ಮತ್ತೊಂದು ಗ್ರಂಥದ ಬಗ್ಗೆ ಒಂದು ವಿಷಯ ತಿಳಿಸ್ಬೇಕಾಗಿತ್ತು. ಯಾವುದು? ನಾರಾಯಣಾಚಾರ್ಯರು ಅಂತ ತಾವು ಗ್ರಂಥವನ್ನ ಬರೆದಿದ್ದಾರೆ. ಆ ಗ್ರಂಥದ ಹೆಸರನ್ನ ನೋಡಿದ್ವಿ. ಸಮಪೂಜಾ ವಿಕಲ್ಪ ಪಂಚಕ ಖಂಡನ ಅಂತ ಏನು ಗ್ರಂಥ ಬರೆದಿದ್ರು, ಅದಕ್ಕೆ ಇವ್ರದು ಖಂಡನೆ. ಖಂಡನ ದೂಷಣಂ ಅಂತ ಈ ಗ್ರಂಥದ ಹೆಸರು. ಏನ್ ಖಂಡನೆ ಮಾಡಿದರೋ ಅದನ್ನ ದೂಷಣೆ, ಅದ್ ಸರಿ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಅದ್ರಲ್ಲಿ ಒಂದು ಹಿಂದೆನೂ ಬಂದಿತ್ತು. ಇನ್ನೊಂದು ಗ್ರಂಥದಲ್ಲಿ ಅದೇ ತರ ಪೂರ್ವ ಪಕ್ಷಿಗಳು ಯಾರು ಆಕ್ಷೇಪ ಮಾಡೋರು ಹೇಳ್ತಾರೆ, ಅದಕ್ಕೆ ಸರಿಯಾಗಿ ತಕ್ಕ ಹಾಗೆ ಅನುಮಾನ ಹೇಳಿದ್ರು. ಅನುಮಾನ ಏನಿತ್ತು? ಅವ್ರು ಹೇಳಿದ್ದೇನು? ಪೂರ್ವ ಪಕ್ಷಿಗಳು ಇನ್ನೂ ರಾಜ ಪದವಿಗೆ ಬರದೇ ಇರೋ ಯುವರಾಜ ತಾನು ರಾಜನ ಆಸನದಲ್ಲಿ ಕೂತ್ಕೊಳ್ಳಿಕ್ಕೆ ಹಕ್ಕಿರೋದಿಲ್ಲ ಅವನಿಗೆ. ಆ ಹಕ್ಕಿಲ್ದೇ ಇರುವಂತಹ ಸಮಯದಲ್ಲಿ ರಾಜ ಮತ್ತೆ ಯುವರಾಜನ ಒಟ್ಟಿಗೆ ಒಂದೇ ಆಸನದಲ್ಲಿ ಕೂಡಿಸಿ ಗೌರವ ಯಾವುದನ್ನು ಮಾಡೋ ಹಾಗಿಲ್ಲ ಅಂತ ಬಂತು. ಅದಕ್ಕೆ ಪ್ರತಿಯಾಗಿ ಹಾಗಾದ್ರೆ ರುದ್ರದೇವರಿಗೂ ಶೇಷದೇವರಿಗೆ ಹೇಗೆ, ಅದೇ ತರ ಇಲ್ಲೋ ಅಂತ ಒಂದು ಉತ್ತರ ಕೊಟ್ಟಿದ್ರು. ಅದೇ ತರ ಇಲ್ಲೋ ಒಂದು ಅನುಮಾನ ಹೇಳಿದ್ರು. ಅದಕ್ಕೆ ವಿವರಣೆ ಕೊಡ್ಬೇಕಾದ್ರೆ ಇವ್ರು ಇನ್ನೊಂದು ಶೈಲಿಯಲ್ಲಿ ಉತ್ತರ ಕೊಡ್ತಾರೆ ಆ ಪ್ರಶ್ನೆಗೆ. ಇವ್ರೇನು ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋಣ. ಅನುಮಾನ ಹೀಗ್ ಬಂತು. ವಾದಿರಾಜ ಪೂಜ್ಯ ಶ್ರೀಮಚ್ಚರಣಾಹ ವಾಣೀಶೇನ ಸಹ ಏಕಾಸನಾದೌ ನ ಪೂಜ್ಯಾಹ ಅಪ್ರಾಪ್ತ ತತ್ಪದತ್ವಾತ್ ಇತಿ ಅನುಮಾನಸ್ಯ ಶ್ರುತಿ ಸಾಹಾಯ್ಯರಹಿತತ್ವಾತ್ ಅಪ್ರಯೋಜಕತ್ವಂ ಅಂತ ಒಂದು ಭಾಗ. ಇದಕ್ಕೆ ಅರ್ಥ ಇಷ್ಟು. ಈಗ ವಾದಿರಾಜರನ್ನ ವಾಣೀಶ ಅಂತಂದ್ರೆ ಹಿಂದೆ ಭಾರತೀ ರಮಣೇನ ಸಹ ಅಂತ ಬಂತು. ವಾಯುದೇವರ ಜೊತೆಗೆ ಒಂದೇ ಆಸನದಲ್ಲಿ ಕೂಡಿಸಿ ಪೂಜೆ ಮಾಡೋ ಹಾಗಿಲ್ಲ ಅಂತ ಬಂತು. ಅಥವಾ ಸಮ ಪೂಜೆ ಮಾಡೋ ಹಾಗಿಲ್ಲ ಅಂತ ಅರ್ಥ. ಈಗ ಇವರು ವಾಣೀಶನ್ ತಗೊಂಡ್ಬಿಡ್ತಾರೆ. ವಾಣೀಶ ಅಂತಂದ್ರೆ ಯಾರು? ಬ್ರಹ್ಮದೇವರು. ಅವ್ರನ್ನೂ ತಗೊಳ್ಬಹುದು. ಅದರ ಜೊತೆಗೆ ವಾಣಿ ಅಂತಂದ್ರೆ ಒಂದು ಮಾತಿಗೆ ಅಭಿಮಾನಿನಿ ದೇವತೆ ಭಾರತೀ ದೇವಿ ಅಂತ ತಗೊಂಡ್ರೆ ವಾಯುದೇವರನ್ನ ತಗೊಳ್ಬಹುದು. ಇಲ್ಲ ಸರಸ್ವತಿ ದೇವಿ ವಾಣಿ ಅಂತ ತಗೊಂಡ್ರೆ ಬ್ರಹ್ಮದೇವರನ್ನ ತಗೊಳ್ಬಹುದು. ಆಗ ವಾಣೀಶ ಅಂತ ಇಬ್ಬರನ್ನೂ ಸಂಗ್ರಹ ಮಾಡೋ ತರ ಒಂದು ಶಬ್ದ ಹಾಕಿದೆ. ಭಾರತೀಯ ರಮಣೇನ ಸಹ ಅಂತ ಹೇಳಲಿಲ್ಲ. ಇವ್ರು ಇನ್ನೊಂದ್ ತರ ಶೈಲಿಯಲ್ಲಿ ಬಳಸಿದ್ರು. ವಾಣೀಶೇನ ಸಹ ಏಕಾಸನಾದೌ ನ ಪೂಜ್ಯ. ಒಂದೇ ಆಸನದಲ್ಲಿ ಒಂದೇ ನೈವೇದ್ಯ, ಒಂದೇ ಇದು ಎಲ್ಲ ಒಂದೇ ಸಮ ಪೂಜೆ ಅಂದ್ರೆ ಏನರ್ಥ? ಒಂದೇ ಪೂಜೆ, ಒಂದೇ ದ್ರವ್ಯ ಬಳಸ್ಕೊಂಡು ಇಬ್ರಿಗೂ ಪೂಜೆ ಮಾಡೋದು, ಒಂದೇ ಹಣ್ಣನ್ನು ಇಬ್ರಿಗೂ ನೈವೇದ್ಯ ಮಾಡೋದು ಅಂತ ಅರ್ಥನ? ಹೇಗ್ ಸರಿ ಇದು ಅಂತೆಲ್ಲ ಆಕ್ಷೇಪ ಮಾಡ್ತಾ ಬಂದ್ರು. ಅಂತೂ ಒಂದೇ ಆಸನದಲ್ಲಂತೂ ಇಬ್ರನ್ನು ಕೂಡ್ಸೋ ಹಾಗಿಲ್ವಲ್ಲ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ ಆ ಅನುಮಾನ ಸರಿ ಇಲ್ಲ. ಯಾಕೆ ಅಂದ್ರೆ ಶ್ರುತಿ ಸಾಹಾಯ್ಯರಹಿತತ್ವ ಅಪ್ರಯೋಜಕತ್ವ ಅಂತ. ಅಂದ್ರೆ ಈ ಅನುಮಾನ ಅಂತ ಬರುತ್ತಲ್ಲ, ಈ ಅನುಮಾನ ತುಂಬಾ ಪ್ರಮಾಣ ಅಂತ ಒಪ್ಪೋ ಹಾಗಿಲ್ಲ ಶಾಸ್ತ್ರದಲ್ಲಿ. ಈ ಉದಾಹರಣೆಗೆ ದೇವರಿದಾನೆ ಅಂತ ಸಾಧನೆ ಮಾಡ್ಲಿಕ್ಕೆ ಸುಧಾ ಗ್ರಂಥದಲ್ಲಿ ಅನುವ್ಯಾಖ್ಯಾನದಲ್ಲೆಲ್ಲ ಅನೇಕ ಪ್ರಮಾಣ ಕೊಡ್ತಾರೆ. ಏನಂತ ಕೊಡ್ತಾರೆ ನೋಡಿ, ಯಾವುದೇ ಒಂದು ವಸ್ತು ಜಗತ್ನಲ್ಲಿ ಸೃಷ್ಟಿ ಆಗ್ಬೇಕು ಅಂದ್ರೆ ಅದಕ್ಕೆ ಯಾರೋ ಒಬ್ಬ ಹಿಂದೆ ಸೃಷ್ಟಿಕರ್ತ ಇರ್ಬೇಕಲ್ವಾ, ಮಾಡೋನೊಬ್ಬ ಇರ್ಬೇಕಲ್ಲ. ಇಡೀ ಜಗತ್ತು ಹಾಗಾಗಿ ತಂತಾನಾಗಿ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇಷ್ಟು ಚೆನ್ನಾಗಿ ಕ್ರಮವಾಗಿ ಒಂದು ವ್ಯವಸ್ಥೆಯಿಂದ ಈ ಭೂಭಾಗಗಳ ಸೃಷ್ಟಿ, ಮನೆಗಳು, ಅದು ಇದು ಎಲ್ಲ ಬ್ರಹ್ಮಾಂಡ ಏನ್ ನೋಡ್ತೀವಲ್ಲ,
ಎಲ್ಲ ಕ್ರಮವಾಗಿ ಒಂದು ವ್ಯವಸ್ಥೆ ಮಾಡಿರ್ಬೇಕು ಅಂದ್ರೆ ಅದಕ್ಕೆ ಯಾರೋ ಒಬ್ಬ ಸೃಷ್ಟಿಕರ್ತ ಇರ್ಬೇಕು. ಇದನ್ ಸುಮ್ನೆ ತಾನೇ ಹಾಗೆ ಇದೆ ಹಾಗೆ ಆಗೋಗಿದೆ ಅಂತ ಅನ್ಬಾರ್ದು. ಹೇಗೆಂದ್ರೆ ಒಂದು ಸಣ್ಣ ಒಂದು ಬಟ್ಟೆ ತಗೊಳ್ಳಿ, ಮಡಿಕೆ ತಗೊಳ್ಳಿ, ಇದನ್ನೆಲ್ಲ ಸೃಷ್ಟಿ ಮಾಡೋರು ಕುಂಬಾರ ಮತ್ತೆ ನೇಕಾರ ಅವರೆಲ್ಲ ಇರ್ತಾರಲ್ಲ, ಆ ತರ ಇಡೀ ಜಗತ್ತನ್ನ ಸೃಷ್ಟಿ ಮಾಡೋನೊಬ್ಬ ಇದ್ದೇ ಇರ್ತಾನೆ. ನೀವಂತೂ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರು. ಅತೀಂದ್ರಿಯ ಶಕ್ತಿ ಇರುವಂತ ಒಬ್ಬ ದೇವರಿರ್ಬೇಕು ಅಂತ ಈ ತರ ಎಲ್ಲ ಅನುಮಾನ ಇದೆ. ಇದು ನಾವ್ ಕಣ್ಣಾರೆ ನೋಡಿಲ್ಲ. ದೇವರು ಸೃಷ್ಟಿ ಮಾಡೋದು ನಾವ್ ಹೇಗ್ ನೋಡ್ಲಿಕ್ಕೆ ಸಾಧ್ಯ? ಅವನು ಸೃಷ್ಟಿ ಮಾಡಿದ್ಮೇಲೆ ನಾವು ಬಂದಿದೀವಿ ಅಷ್ಟೇ. ಅದಕ್ಕಿಂತ ಮುಂಚೆ ನಾವ್ ಇರ್ಲಿಲ್ಲ. ಪ್ರಳಯ ಕಾಲದಲ್ಲಿ ನಾವು ದೇವರು ಸೃಷ್ಟಿ ಮಾಡಿದ್ದೆ ನೋಡಿಲ್ಲ. ಹಾಗಾದ್ರೆ ಏನರ್ಥ? ಅನುಮಾನದಿಂದ ಏನ್ ಹೇಳಿದ್ರು ಅದಕ್ಕೆ ಪ್ರತಿಯಾಗಿ ಖಂಡನೆ ಮಾಡ್ಬೋದು. ಅವನು ಹೇಳ್ತಾನೆ ಇಲ್ಲ, ಇಡೀ ಜಗತ್ತನ್ನ ಸೃಷ್ಟಿ ಮಾಡಿಲ್ಲ ದೇವರು. ಯಾಕೆ ಜಗತ್ನಲ್ಲಿ ಆಕಾಶ ಸೇರಿಲ್ವಾ, ಕಾಲ ಸೇರಿಲ್ವಾ? ಇದನ್ನೆಲ್ಲ ದೇವರು ಸೃಷ್ಟಿ ಮಾಡಿದ್ನ? ಇಲ್ಲ, ಅದ್ ಮೊದಲಿಂದ ಇದೆ ಆಕಾಶ. ಮತ್ತೆ ಪರ್ವತನೆಲ್ಲ ಸೃಷ್ಟಿ ಮಾಡ್ಲಿಕ್ಕೆ ಬರ್ತಾ? ದೊಡ್ಡ ದೊಡ್ಡದು ಚಿಕ್ಕದೇನೋ ಒಂದು ಘಟ ಬಟ್ಟೆ ಇದೆಲ್ಲ ಮಾಡ್ಬಹುದು. ಅದೇ ಪರ್ವತನೆಲ್ಲ ಹೇಗ್ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ? ಸಮುದ್ರ ಅದನ್ನು ಸೃಷ್ಟಿ ಮಾಡ್ಲಿಕ್ಕೆ ಬರಲ್ಲ. ಅದೆಲ್ಲ ಅವತ್ತಿಂದ ಇದೆ ಅಷ್ಟೇ, ಅನಾದಿ ಕಾಲದಿಂದ ಇದೆ ಅಂತ ಹೀಗೆಲ್ಲ ವಾದ ಮಾಡ್ತಾನೆ. ಹಾಗಾದ್ರೆ ಒಂದು ಅನುಮಾನ ಪ್ರಮಾಣ ನಾವು ಕೊಟ್ರೆ ಮತ್ತೊಬ್ಬನಿಗೆ, ಅದಕ್ಕೆ ನಮ್ ವಿರುದ್ಧವಾಗಿ ಇನ್ನೊಂದು ಅನುಮಾನ ಹೇಳ್ತಾನೆ. ಅದನ್ನ ಅನುಮಾನದಿಂದ ಯಾವುದನ್ನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಬರ್ಲಿಲ್ಲ ಅಂತ ನಮ್ಗೆ ಹೀಗೆ ಹೇಳ್ತಾ ಇದ್ರಿ ಅಂತ ಅವರು ರುಜುತ್ವ ಆಕ್ಷೇಪ ಮಾಡಿದ ಆ ಗ್ರಂಥಕರ್ತಗಳು ಹೇಳ್ತಾರೆ. ಏನಂತ? ನಾವೊಂದು ಅನುಮಾನ ಹೇಳಿದ್ವಿ, ಇಲ್ಲ ಸಮಾನ ಆಸನದಲ್ಲಿ ಪೂಜೆ ಮಾಡಬಾರ್ದು ಅಂತ. ನೀವು ಒಂದು ಅನುಮಾನ ಕೊಡಿ, ಸಮಾನ ಆಸನದಲ್ಲಿ ಪೂಜೆ ಮಾಡಬಹುದು ಅಂತ. ಪ್ರತಿಪಕ್ಷ ಅನುಮಾನಕ್ಕೊಂದು ಅನುಮಾನ ಕೊಡಿ. ಅದನ್ನ ಆ ಗ್ರಂಥಕರ್ತಗಳು ಮಾಡಿದ್ರೆ, ಯಾರು? ಅತ್ತೂರು ವೆಂಕಟರಮಣಾಚಾರ್ಯ ಅವ್ರು ಹಾಗೆ ಮಾಡಿದ್ರು. ಅವ್ರೇನ್ ಮಾಡಿದ್ರು? ಅವರೊಂದು ಅನುಮಾನ ಕೊಟ್ಟು ಅದಕ್ಕೆ ಪ್ರತಿಯೊಂದು ಅನುಮಾನ ಹೇಳಿ, ಹಾಗಾದ್ರೆ ಹೀಗೂ ಅನುಮಾನ ಮಾಡ್ತೀವಿ, ಈ ಅನುಮಾನದಿಂದ ನಿಮ್ಮ ಅನುಮಾನ ಸರಿ ಇಲ್ಲ ಅಂತ ಆಯ್ತು ಅಂತ ಅವ್ರು ಅಲ್ಲಿ ಖಂಡನೆ ಮಾಡಿ ನಿಲ್ಲಿಸಿದ್ರು. ಆದ್ರೆ ಇವ್ರು ಒಂದು ಅನುಮಾನ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಇವ್ರೇನ್ ಮಾಡುದು? ನೀವ್ ಹೇಳಿದ್ರಲ್ಲ ಅದೇ ಸರಿ ಇಲ್ಲ ಮೊದಲು ಅಂತ ಇವ್ರು ಹೇಳ್ತಾರೆ. ಅಂದ್ರೆ ಸಮಾನವಾದ ಆಸನದಲ್ಲಿ ಪೂಜೆ ಮಾಡೋ ಹಾಗಿಲ್ಲ. ಯಾಕೆ? ಇನ್ನೂ ಆ ಪದವಿಗೆ ಬಂದಿಲ್ಲ, ವಾಯು ಪದವಿಗೆ ಲಾತವ್ಯರು ಪದವಿಗೆ ಇನ್ನೂ ಬಂದಿಲ್ಲ ಅಂದ್ಮೇಲೆ ಕೂಡ್ಸಿ ಹೇಗ್ ಮಾಡ್ತೀರಿ? ಅಪ್ರಾಪ್ತ ಪದತ್ವ ಬಂದೇ ಇಲ್ವಲ್ಲ ಪದವಿಗೆ ಅಂತ ಅನುಮಾನ ಹೇಳಿದ್ರಲ್ಲ. ಈ ಅನುಮಾನನೇ ದುರ್ಬಲ. ಯಾವತ್ತು ಒಂದು ವಿಷಯದಲ್ಲಿ ಪ್ರಮಾಣ ಏನಾದ್ರು ಕೊಡ್ಬೇಕು ಅಂದ್ರೆ ಅನುಮಾನ ಒಂದು ಕೊಟ್ರೆ ಸಾಲಲ್ಲ. ದೇವರು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಾನೆ ಅನ್ಲಿಕ್ಕೆ ಅನುಮಾನ ಹೇಳ್ತಾ ಕೂತ್ರೆ ಮುಂದಿರೋನು ಇನ್ನೂ ಚೆನ್ನಾಗಿ ಅನುಮಾನ ಮಾಡ್ತಾನೆ, ನಮ್ಗಿಂತ ಬುದ್ಧಿವಂತ ಆಗಿದ್ರೆ. ಅದಕ್ಕೆ ಏನ್ ಮಾಡ್ಬೇಕು? ಒಂದು ವೇದ ವಾಕ್ಯ ಕೊಡ್ಬೇಕು ಪ್ರಮಾಣ, ಅಥವಾ ಸ್ಮೃತಿ, ಯಾವ್ದಾರ ಒಂದು ಪುರಾಣ, ವೇದ ಮೂಲವಾಗಿ ಇಟ್ಕೊಂಡಿರೋ ಮಾತುಗಳನ್ನ ಪ್ರಮಾಣವಾಗಿ ಕೊಡ್ಬೇಕು. ಆಗ ಕೊಟ್ಟು, ಇಲ್ಲ ದೇವರು ಸೃಷ್ಟಿ ಮಾಡಿದ ಅನ್ಲಿಕ್ಕೆ ತೈತರೀಯೋಪನಿಷತ್ತರೆಲ್ಲ ಇದೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತೆ ಮಿಸಂಬಿಷಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂತ ಹೇಳಿ ಪ್ರಮಾಣಗಳನ್ನು ಕೊಡ್ತಾ ಬಂದ್ರು. ಅಂದ್ರೇನರ್ಥ? ಯಾವ ಭಗವಂತನಿಂದ ಈ ಜಗತ್ತಿನ ಸೃಷ್ಟಿ ಆಯ್ತು, ಸ್ಥಿತಿ ಆಯ್ತು, ಮತ್ತೆ ಪ್ರಳಯ ಆಗಿದೆ, ಮೋಕ್ಷಕ್ಕೆಲ್ಲ ಹೋಗ್ತಾರೆ. ಹಾಗೆ ದ್ಯಾವಾ ಭೂಮಿ ಜನಯನ್ ದೇವ ಏಕ, ಒಬ್ಬ ದೇವ ಇದ್ದಾನೆ, ಅವ್ನು ಸೃಷ್ಟಿ ಮಾಡ್ತಾನೆ. ಅಷ್ಟೇ ಯಾಕೆ ನಮ್ ಸಂಧ್ಯಾವಂದನೆ ಮಂತ್ರದಲ್ಲೂ ಬರ್ತಾನೆ, ಋತಂ ಚ ಸತ್ಯಂ ಚ ವಿಹಿತಾತ್ ಧಾತಾ ಯಥಾ ಪೂರ್ವಮಕಲ್ಪಯತ್ ಅಂತ ಬರುತ್ತೆ. ದಿವಂಚ ಪೃಥಿವಿಂಚ ಅಂತರಿಕ್ಷ ಮಥೋಸ್ವಹ ಅಂತ ಇದೆ ವೇದ ಮಂತ್ರ. ಹಿಂದಿನ ಕಲ್ಪದಲ್ಲಿ ಹೇಗೆ ಭಗವಂತ ಸೃಷ್ಟಿ ಮಾಡಿದ್ನೋ ಅದೇ ತರ ಈ ಕಲ್ಪದಲ್ಲೂ ಸೃಷ್ಟಿ ಮಾಡ್ತಾನೆ, ವ್ಯತ್ಯಾಸ ಇರಲ್ಲ ಹಿಂದಿನ ಕಲ್ಪಕ್ಕೂ ಈ ಕಲ್ಪಕ್ಕೂ ಅಂತೆಲ್ಲ ಬಂತು. ಹಾಗಾದ್ರೆ ಯಾವುದೇ ಒಂದು ಅನುಮಾನ ಪ್ರಮಾಣ ಅಂತ ಕೊಡ್ಬೇಕು ಅಂತಾದ್ರೆ ನೀವು ಅದರ ಹಿಂದೆ ಬೆಂಬಲ ಕೊಡ್ಲಿಕ್ಕೆ, ಒಂದು ಸಪೋರ್ಟ್ಗೆ ಆಗಮ ವೇದವಾಕ್ಯ ಒಂದಿರ್ಬೇಕು. ವೇದವಾಕ್ಯ ಇಲ್ಲದೇನೆ ಅಥವಾ ಪ್ರಬಲವಾದ ಯಾವ್ದಾರ ಒಂದು ಪ್ರಮಾಣ ಹಿಂದಿಲ್ದೆ ಸುಮ್ನೆ ಅನುಮಾನವನ್ನು ಬಳಸಬಾರದು ಅಂತ ಇದೆ. ಇದನ್ನ ಇಲ್ಲಿ ದೋಷ ಅಂತ ಕರೀತಾ ಇದಾರೆ ಇವರು. ನೀವೇನಂದ್ರೆ ಸಮಾನ ಆಸನದಲ್ಲಿ ಪೂಜೆ ಮಾಡ್ಬಾರ್ದು ಇವರಿಬ್ರನ್ನ, ಲಾತವ್ಯರನ್ನ, ವಾಯುದೇವರನ್ನ, ಯಾಕೆ ಪದವಿ ಇನ್ನೂ ಬಂದಿಲ್ಲ, ಅವ್ರಿಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರಿ. ಇದಕ್ಕೇನಾದ್ರು ವೇದವಾಕ್ಯ ಇದೆಯಾ? ಮಾಡ್ಬಾರ್ದು ಅನ್ಲಿಕ್ಕೆ ಒಂದಿದ್ಯಾ? ಸಮಾನ ಪೂಜೆಯನ್ನ ಮಾಡ್ಬಾರ್ದು ಅಲ್ಲಿಗೊಂದು ಪ್ರಮಾಣ ಕೊಡಿ. ಯಾಕೆಂದ್ರೆ ಸುಮ್ನೆ ಒಬ್ರನ್ನ ಪೂಜೆ ಮಾಡ್ಬಾರ್ದು, ಇವ್ರನ್ನ ಜೊತೆಗಿಟ್ಟು ಪೂಜೆ ಮಾಡ್ಬಾರ್ದು ಅಂದ್ರೆ ಅದಕ್ಕೇನ್ ಪ್ರಮಾಣ? ಬರೀ ಅನುಮಾನ ಪ್ರಮಾಣ ಆಗಲ್ಲ. ನಾವು ಇನ್ನೊಂದು ಅನುಮಾನ ಮಾಡ್ಬಹುದಿತ್ತು, ಅದು ಇನ್ನೊಂದು ಗ್ರಂಥದಲ್ಲಿ ಮಾಡ್ಬಿಡಿದ್ದಾರೆ. ಇವ್ರು ಮಾಡ್ದೇನೆ ನಚ ಶ್ರುತಿ ಸಹಾಯ ರಹಿತ ಅನುಮಾನಸ್ಯ. ಅಲ್ಲ, ವೇದವಾಕ್ಯ ಎಲ್ಲಾ ಕಡೆ ಬೇಕಾ ಹಾಗಾದ್ರೆ ನಿಮ್ ಪ್ರಕಾರ ಅನುಮಾನಕ್ಕೆ? ವಸ್ತುತ ನಾವ್ ಹಾಗೆ ಹೇಳಲಿಲ್ಲ. ನಾವೇನ್ ಹೇಳ್ತಾ ಇದೀವಿ, ಇಲ್ಲಿ ವಾದಿರಾಜರನ್ನ ಮತ್ತೆ ಆಚಾರ್ಯರನ್ನ ಸಮಾನವಾದ ಆಸನದಲ್ಲಿ ಕೂಡಿಸಿ ಅದ ಪ್ರತೀಕಗಳನ್ನ ಇಟ್ಟು ಪೂಜೆ ಮಾಡಬಾರದು ಅನ್ನೋ ವಿಷಯದಲ್ಲಿ ಬರೀ ಅನುಮಾನ ಸಾಕಾಗಲ್ಲ. ಏನಾರೊಂದು ವೇದ ಸಹಕಾರ ಕೊಡಿ, ಮಾಡಬಾರದು ಪೂಜೆಯನ್ನ ಸಮಾನಾಸನದಲ್ಲಿ ಅನ್ಲಿಕ್ಕೆ ಅದನ್ನ ಒಪ್ಕೊಳ್ಳೋಣ ಅಂತ. ಆಗ ಅವ್ರು ನಮ್ಗೆ ಆಕ್ಷೇಪ ಮಾಡ್ತಾರೆ. ಏನಂತ ಮಾಡ್ತಾರೆ ಅಂದ್ರೆ, ಅಲ್ಲ ಹೀಗ್ ನೀವು ಎಲ್ಲೆಲ್ಲಿ ಅನುಮಾನವನ್ನು ಬಡಿಸ್ತೀವೋ ಅಲ್ಲೆಲ್ಲಾ ಒಂದ್ ವೇದವಾಕ್ಯ ಹುಡ್ಕೊಂಡು ಹೇಳಿದ್ರೆ ಮಾತ್ರ ಅನುಮಾನ ಸರಿ ಆಗತ್ತೆ ಅಂತ ಹೇಳೋದಿದ್ರೆ, ಆಗ ಪ್ರಸಿದ್ಧ ಅನುಮಾನಗಳಿದೆ. ಉದಾಹರಣೆಗೆ
ಯಾವಾಗ್ಲೂ ನಾವು ಈ ಅನುಮಾನವನ್ನು ಕೇಳಿರ್ತೀವಿ. ಒಬ್ಬ ಶಾಸ್ತ್ರಾಧ್ಯಯನ ಮಾಡ್ತಾನೆ, ಸ್ವಲ್ಪ ಶಾಸ್ತ್ರಜ್ಞಾನ ಬೇಕು ಅಂದ್ರೆ ಈ ಅನುಮಾನ ಗೊತ್ತಿರ್ಲೇಬೇಕು ಅವನಿಗೆ. ಈ ಅನುಮಾನ ಗೊತ್ತಿಲ್ಲದ್ರೆ ಇದು ಯಾವ್ದು ಅರ್ಥನೇ ಆಗಲ್ಲ. ಯಾವ ಅನುಮಾನ? ಪರ್ವತಃ ವನ್ಯಮಾನ್ ಧೂಮಾತ್ ಮಹಾನಸವತ್. ಇದನ್ನ ಅನೇಕ ಬಾರಿ ಕೇಳಿರ್ತೀವಿ. ಎಲ್ಲಾ ಕಡೆ ಇದನ್ನ ತಗೊಂಡ್ಬರ್ತಾರೆ. ಈಗ ನೋಡಿ, ಋಜುತ್ವದ ವಿಷಯದಲ್ಲಿ, ಸಮಾನ ಪೂಜೆಯ ವಿಷಯದಲ್ಲೂ ಅನುಮಾನ ಬಿಡಲ್ಲ. ಅದನ್ನ ತಗೊಂಡ್ಬರ್ತಾರೆ. ನಾವು ಆ ಪಾಠಗಳಲ್ಲಿ ಕೇಳೋ ಅನುಮಾನಗಳ ಉಪಯೋಗ ಇಲ್ಲೆಲ್ಲ ಆಗೋಗಿದೆ. ನಮಗೇನಂದ್ರೆ ಆ ಭಾಗಗಳು ಸರಿಯಾಗಿ ಗೊತ್ತಿಲ್ಲದೆ ಇದ್ರೆ ಆಗಿದೆ ಅರ್ಥ ಆಗಲ್ಲ ಈ ತರ ಗ್ರಂಥಗಳು. ಯಾಕಂದ್ರೆ ಇಲ್ಲೆಲ್ಲ ಅನುಮಾನ ಬಳಸ್ತಾರೆ, ವೇದ ವಾಕ್ಯ ಅಂತಾರೆ, ಪ್ರತ್ಯಕ್ಷ ಅಂತಾರೆ. ಏನಿವೆಲ್ಲ, ಇದಕ್ಕೇನ್ ಅರ್ಥ? ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ಶಾಸ್ತ್ರದ ಪರಿಜ್ಞಾನ ಹಿಂದಿದ್ರೆ ಅರ್ಥ ಆಗತ್ತೆ. ಇಲ್ಲಾಂದ್ರೆ ಈ ಗ್ರಂಥಗಳ ಅರ್ಥನೇ ಆಗಲ್ಲ. ವಸ್ತುತಃ ಇದು ಋಜುತ್ವ ಹೇಳೋದು, ಸಮಾನ ಪೂಜೆಯನ್ನು ಸಮರ್ಥನೆ ಮಾಡೋ ಗ್ರಂಥ. ಆದ್ರೆ ಇಂಥ ವಿಷಯದಲ್ಲೂ ಶಾಸ್ತ್ರದ ಅಷ್ಟು ಆಳಕ್ಕಿಳಿದು ವಿಚಾರವನ್ನ ಮಾಡಿದ್ದಾರೆ. ಸುಧಾದಲ್ಲಿ ಬಂತು ಏನಂತ? ಆ ಅನುಮಾನ ಅನೇಕ ಸರಿ ಬಂದಿದೆ. ಅದಕ್ಕೆ ಸರಳವಾಗಿ ಅರ್ಥ ನಮಗ್ ಗೊತ್ತಿದೆ. ಪರ್ವತಃ, ಯಾವ್ದೋ ಒಂದು ದೂರದಲ್ಲಿ ಒಬ್ಬ ಪರ್ವತ ನೋಡ್ತಾನೆ. ಆ ಪರ್ವತದ ಒಳಗಡೆ ಅವನಿಗೆ ಬೆಂಕಿ ಕಾಣ್ತಾ ಇಲ್ಲ. ಅಲ್ಲಿ ಬೆಂಕಿ ಇದೆಯಾ ಇಲ್ವಾ ಅವನಿಗೆ ಗೊತ್ತಿಲ್ಲ. ಅವಾಗ ಏನ್ ಮಾಡ್ತಾನೆ? ದೂರದಲ್ಲಿದ್ದು ಹೊಗೆ ನೋಡ್ತಾನೆ. ತುಂಬಾ ಮೇಲೆ ಹೊಗೆ ಬರ್ತಾ ಇದೆ. ಸಹಜವಾಗಿ ಏನ್ ಅರ್ಥ ಆಗತ್ತೆ? ಅಷ್ಟೊಂದು ಹೊಗೆ ಆ ಪರ್ವತದ ಮೇಲೆ ಕಾಣ್ತಾ ಇದೆ ಅಂದ್ಮೇಲೆ ಅಲ್ಲಿ ಒಳಗಡೆ ಬೆಂಕಿ ಇರ್ಲೇಬೇಕು. ಯಾಕೆಂದ್ರೆ ಎಲ್ಲೇ ಆಗ್ಲಿ ಹೊಗೆ ಬರುತ್ತೆ ಅಂತಂದ್ರೆ ಅಲ್ಲಿ ಬೆಂಕಿ ಇದ್ದೇ ಇರುತ್ತೆ. ವನ್ಹಿಜನ್ಯತ್ವ ಧೂಮಸ್ಯ ಅಂತ. ಬೆಂಕಿಯಿಂದಲೇ ತಾನೇ ಹುಟ್ಟೋದು ಧೂಮ. ಬೆಂಕಿ ಇಲ್ಲದ್ರೆ ಧೂಮ ಹೇಗ್ ಬರುತ್ತೆ ಅಂತ ಹೀಗೆ ಅನುಮಾನ ಮಾಡ್ಕೊಳ್ಳೋದು ಸರಿ. ಇದು ತಪ್ಪಿಲ್ಲ. ಯಾಕಂದ್ರೆ ಎಲ್ಲೆಲ್ಲಿ ಹೊಗೆ ಇರುತ್ತೋ ಅಲ್ಲೆಲ್ಲ ವನ್ಹಿ ಇರ್ಲೇಬೇಕು. ಅಡುಗೆ ಮನೇಲಿ ನೋಡ್ತೀವಿ, ಯಾಗಶಾಲೆಯಲ್ಲಿ ನೋಡ್ತೀವಿ, ಹೊಗೆ ಇದ್ಮೇಲೆ ಅಲ್ಲಿ ಬೆಂಕಿ ಇದ್ದೇ ಇರುತ್ತೆ. ಎರಡಕ್ಕೂ ಯಾವಾಗಲೂ ಸಂಬಂಧ ಇರುತ್ತೆ. ಅವಿನಾಭಾವ ಸಂಬಂಧ ಅಂತ ಹೇಳ್ತೀವಿ ಅದನ್ನ. ಈಗ ಆನೆ ನೋಡ್ಕೊಳ್ಳೋನೊಬ್ಬ ಇರ್ತಾನೆ. ಆನೆ ನೋಡ್ಕೊಳ್ಳೋನ್ ನೋಡಿದ್ರೆ ಅಂದ್ರೆ ಹಸ್ತಿಪಕ ಅಂತ ಕರೀತಾರೆ. ಮಾವುತ, ಹಸ್ತಿಪಕ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಮಾವುತ ನೋಡಿದ ಕೂಡ್ಲೆ ಇವ್ನು ಆನೆ ನೋಡ್ಕೊಳ್ಳೋನಲ್ವಾ ನೆನಪಾಗತ್ತೆ. ಆನೆ ನೆನಪಾಗತ್ತೆ. ಆನೆ ನೋಡಿದ ಕೂಡ್ಲೆ ಅದನ್ನ ಕಟ್ ಹಾಕಿದ್ರೆ ಅದಕ್ಕೆ ಆನೆಯನ್ನ ನೋಡ್ಕೊಳ್ಳೋನೊಬ್ಬ ಇರ್ತಾನೆ ಅಂತ. ಹಾಗೆ ತಂದೆ ಮಗ, ಮಗ ನೋಡಿದ್ರೆ ತಂದೆ ನೆನಪಾಗತ್ತೆ, ತಂದೆ ನೋಡಿದ್ರೆ ಮಗನ್ ನೆನಪಾಗತ್ತೆ. ಗುರುಗಳು ನೋಡಿದ್ರೆ ಶಿಷ್ಯರು, ಶಿಷ್ಯ ನೋಡಿದ್ರೆ ಗುರುಗಳು. ಈ ತರ ಒಂದನ್ನ ನೋಡಿದ್ರೆ ಇನ್ನೊಂದು ಸರಿಯಾಗಿ ನೆನಪಾಗ್ತಾ ಹೋಗುತ್ತಲ್ಲ, ಅದು ತಪ್ಪಿರಲ್ಲ ಅಲ್ಲಿ. ಅಂತ ಅದನ್ನ ಸರಿ ಪ್ರಮಾಣ ಅಂತ ತಗೊಳ್ತೀವಿ. ಈಗ ಅವ್ರು ನಮಗೇನ್ ಪ್ರಶ್ನೆ ಮಾಡಿದ್ರಂದ್ರೆ, ಈಗ ಸಹಜವಾಗಿ ಹೊಗೆ ನೋಡ್ತಾನೆ, ಅವನು ಬೆಂಕಿ ಇದೆ ಅಲ್ಲಿ ಅಂತ ಅಂತಾರೆ. ನೀವು ಒಪ್ಕೊಳ್ತೀರಾ ಇಲ್ವಾ ಅಂತ ನಮಗ್ ಕೇಳ್ತಾರೆ. ಅಂದ್ರೆ ರುಜುತ್ವ ಒಪ್ಪೋರ್ಗೆ, ರುಜುತ್ವ ಒಪ್ಪದೇ ಇರೋಂತಹ ವ್ಯಕ್ತಿ, ಅಂದ್ರೆ ಅದು ಸಮಾನ ಪೂಜೆನೂ ಒಪ್ಪದೇ ಇರೋಂತಹ ವ್ಯಕ್ತಿ ಯಾರಿದ್ದಾರೆ ಅವ್ರು ಕೇಳ್ತಾ ಇದಾರೆ, ನೀವ್ ಹಾಗಾದ್ರೆ ಅದನ್ನ ಒಪ್ತೀರಾ ಇಲ್ವಾ ಅನುಮಾನ ಸರಿ ಅಂತ? ಯಾವ್ದನ್ನ? ಪರ್ವತಃ ವನ್ಯಮಾನ್ ಧೂಮ. ಈ ಅನುಮಾನ ಸರಿ ಇದೆ ಅಂತ ಒಪ್ತೀರಾ ಇಲ್ವಾ? ಹೌದು, ನಾವ್ ಒಪ್ತೀವಿ. ಅದ್ರ ಒಪ್ಪಲ್ಲ ಅಂತೀರ. ಎತ್ರ ಎಲ್ಲೆಲ್ಲ ಹೊಗೆ ಇರುತ್ತೋ ಅಲ್ಲ ಬೆಂಕಿ ಇರ್ಲೇಬೇಕು, ಅದಲ್ಲೇನಿದೆ, ಒಪ್ಲೇಬೇಕಲ್ಲ. ಆಗ ಅವ್ನು ಪ್ರಶ್ನೆ ಮಾಡ್ತಾರೆ ಅಪೂರ್ವ ಪಕ್ಷಿ. ಏನಂತ? ಒಂದ್ ವೇದ ವಾಕ್ಯ ಕೊಡಿ ನೀವು ಪರ್ವತ ವನ್ಯಮಾನ್ ಅನ್ಲಿಕ್ಕೆ. ಧೂಮ ಇದ್ದ ಕಡೆ ವನ್ಹಿ ಇರತ್ತೆ ಪರ್ವತದಲ್ಲಿ, ಒಂದ್ ವೇದ ವಾಕ್ಯ ಕೊಡಿ. ಅಯ್ಯೋ, ಇದ್ರಲ್ಲಿ ವೇದ ವಾಕ್ಯ ಯಾಕೆ ಬೇಕಾಗಿದೆ? ಅದು ಸಹಜ, ಲೋಕದಲ್ಲ ಅನುಭವಕ್ಕೂ ಇದೆ ನಮ್ಗೆ. ಏನಂತ? ಬೆಂಕಿ ಇದ್ಮೇಲೆ ಅಲ್ಲಿ ಹೊಗೆ ಬಂದೇ ಇರುತ್ತೆ ಬೆಂಕಿಯಿಂದ. ಹೊಗೆ ಇದ್ಮೇಲೆ ಅಲ್ಲಿ ಬೆಂಕಿನೂ ಕಾಣುತ್ತೆ. ತಪ್ಪು. ಬೆಂಕಿ ಇದ್ಮೇಲೆ ಹೊಗೆ ಬರುತ್ತೆ ಅಂತಿಲ್ಲ. ಅದು ಅಯೋಗೋಲಕ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ಈ ಕರೆಂಟ್ ಸ್ಟವ್ ಎಲ್ಲ ಇದೆಯಲ್ಲ, ಬೆಂಕಿ ಕಾಣುತ್ತೆ, ಹೊಗೆ ಎಲ್ಲಿ ಕಾಣುತ್ತೆ ಅಂತ. ಹಾಗಾದ್ರೆ ಏನು ಹಿಂಗ್ ಬೇಡ, ಎಲ್ಲೆಲ್ಲಿ ಹೊಗೆ ಇರತ್ತೋ ಅಲ್ಲೆಲ್ಲ ಬೆಂಕಿ ಇದ್ದೇ ಇರುತ್ತೆ. ಪರ್ವತಲ್ ನೋಡು ಧೂಮ ಇದೆ ಮೇಲಕ್ಕೆ, ಅವನ್ನ ಇರ್ಲೇಬೇಕಲ್ಲಿ ಅಂತ ಇಷ್ಟ ಹೇಳಿದ್ವಿ. ಆದ್ರೆ ಅವ್ರು ನಮಗ್ ಪ್ರಶ್ನೆ ಏನ್ ಮಾಡಿ ನಿಲ್ಸಿದ್ರು ಕೊನೆಗೆ? ಒಂದ್ ವೇದ ವಾಕ್ಯ ಕೊಡಿ. ಯಾಕಂದ್ರೆ ಕೇವಲ ಅನುಮಾನ ಪ್ರಮಾಣ ಅಲ್ವಲ್ಲ. ಕೇವಲ ಅನುಮಾನ ಪ್ರಮಾಣ ಅಂತ ಆದ್ರೆ ನಾನ್ ಹೇಳಿದ್ದ ಅನುಮಾನ ಇವಾಗ ನೀನು ಒಪ್ತೀಯೋ ಇಲ್ವಾ? ಒಪ್ಪಿದ್ಯಾ ಅಂತಂದ್ಮೇಲೆ ವೇದ ವಾಕ್ಯ ಕೊಡು. ಹಾಗಾದ್ರೆ ನೀನು ಒಪ್ತೀಯಾ ಇಲ್ವಾ? ಈಗ ಇದೆಲ್ಲ ನಾವು ಒಪ್ತೀನಿ, ವೇದ ವಾಕ್ಯ ಕೊಡೋ ಅವಶ್ಯಕತೆ ಇಲ್ಲ ಅಂತ ನಾವ್ ಅನಿವಾರ್ಯ ಒಪ್ಲೇಬೇಕು. ಅಂದ್ರೆ ಸಮಪೂಜೆಯನ್ನು ಯಾರು ಸಮರ್ಥನೆ ಮಾಡ್ತಾ ಇದ್ದಾರೆ ಅಂತ ವ್ಯಕ್ತಿ ಈ ತರ ಪ್ರಶ್ನೆ ಕೇಳಿದಾಗ ಹೇಳಲೇಬೇಕು, ಹೌದು ಅದಕ್ಕೆಲ್ಲ ವೇದ ವಾಕ್ಯ ಬೇಕಾಗಿಲ್ಲ. ನೋಡಿ, ನಾವ್ ಹೇಳಿದ ಉತ್ತರ ಎಷ್ಟು ಚೆನ್ನಾಗಿದೆ. ಸಮಾನ ಪೂಜೆಯನ್ನು ಸಮರ್ಥನೆ ಮಾಡೋರು ಏನ್ ಉತ್ತರ ಕೊಟ್ಟದಕ್ಕೆ? ಹೌದು, ಪರ್ವತದಲ್ಲಿ ಬೆಂಕಿ ಇದೆ, ಧೂಮ ಇರೋದ್ರಿಂದ ಅಂತ ಆ ವಿಷಯ ಬಂತಲ್ಲ, ಅಲ್ಲಿ ಯಾಕೆ ವೇದ ವಾಕ್ಯ ಬೇಕು? ಯಾಕೆ? ಅದು ಲೋಕದ ಅನುಭವ ಸಿದ್ಧ, ದೃಷ್ಟಾರ್ಥ ಅಂತ ಕರೀತಾರೆ. ಕಣ್ಣು ಕಾಣ್ತಾ ಇದೆ, ಅನುಭವಕ್ಕಿದೆ. ಅದು ಅನುಭವಕ್ಕೆ ಸರಿಯಾದ ಇರೋ ವಿಷಯದಲ್ಲಿ ನಮ್ಗೆ ಅನುಮಾನ ಹೇಳಿದ್ರೆ ಸಾಕು. ಅದಕ್ಕೆ ವೇದ ವಾಕ್ಯ ಅದನ್ನೆಲ್ಲ ಹುಡುಕೋ ಅವಶ್ಯಕತೆ ಇರಲ್ಲ. ಅದು ಐಂದ್ರಿಯಕ ವಸ್ತು ಅಂತ ಅರ್ಥ. ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ ಈ ವಿಷಯನ. ಇದೆಲ್ಲ ವಿಷ್ಣು ತತ್ವ ವಿನಿರ್ಣಯ ಗ್ರಂಥ, ತತ್ವೋದ್ಯೋತ, ಇದೆಲ್ಲ ಗ್ರಂಥಗಳ ಹಿನ್ನೆಲೆ ಇದ್ರೆ ಮಾತ್ರ ಅರ್ಥ ಆಗೋ ಭಾಗಗಳು ಆ ತರದ್ದಿದು. ಯಾಕಂದ್ರೆ ಅಲ್ಲೆಲ್ಲ ಚರ್ಚೆ ಮಾಡಿದರೆ ನ್ಯಾಯಸುಧಾದ ಪಾಠದಲ್ಲೂ ಕೇಳಿರ್ತೇವೆ, ಸಂಧ್ಯಾಧಿಕರಣದಲ್ಲಿ ವಿಶೇಷವಾಗಿ. ಅಲ್ಲೇನ್ ಹೇಳ್ತಾರೆ? ಎಲ್ಲದಕ್ಕೂ ವೇದನೆ ಕೊನೆ ಪ್ರಮಾಣನ, ಯಾವುದೇ ವಿಷಯವನ್ನ ಒಪ್ಪಬೇಕು ಅಂದ್ರೆ, ಅಥವಾ ಪ್ರತ್ಯಕ್ಷ ಪ್ರಮಾಣನ, ಯಾವ್ದು ಜಾಸ್ತಿ? ಯಾವ್ದಕ್ ಬೆಲೆ ಜಾಸ್ತಿ ಕೊಡ್ಬೇಕು? ನಮ್ಮ ಪ್ರತ್ಯಕ್ಷಕ್ ಬೆಲೆ ಜಾಸ್ತಿ ಕೊಡ್ಬೇಕಾ? ಕಣ್ಣಾರೆ ನೋಡಿದ್ದಕ್ಕೆ, ಕಿವಿಯಾರೆ ಕೇಳಿದ್ದಕ್ಕೆ ಪ್ರಾಮಾಣ್ಯ ಜಾಸ್ತಿನೋ, ಹೆಚ್ಚೋ ಬೆಲೆ? ಅಥವಾ ವೇದ ವಾಕ್ಯಗಳಿಗೆ ಮಹತ್ವ ಕೊಡ್ತಿರೋ? ವೇದ ವಾಕ್ಯ ಹೇಳ್ತು, ನೀರ್ ಮಾತಾಡ್ತಾ ಇದೆ, ಔಷಧಿಗಳೆಲ್ಲ ಮಾತಾಡತ್ತೆ, ಮಣ್ಣು ಮಾತಾಡತ್ತೆ.
ಅಯ್ಯೋ ನಾವು ಕಣ್ಣಾರೆ ಅನುಭವಿಸ್ತಾ ಇದೀವಿ. ಎಲ್ಲಿ ಮಾತಾಡತ್ತೆ? ನೀರ್ ಹರಿತಾ ಇದೆ, ಕಿವಿಯಿಂದ ಶಬ್ದ ಕೇಳತ್ತೆ, ನೀರಿನ ಶಬ್ದ ಹೊರತು ನೀರ್ ಮಾತಾಡೋ ಶಬ್ದ ಕೇಳಲ್ಲ. ಈಗ ಪ್ರತ್ಯಕ್ಷ ಸರಿನಾ? ವೇದಕ್ ಮಹತ್ವ ಕೊಡ್ತೀರಾ? ವೇದಕ್ ಮಹತ್ವ ಕೊಡಬಾರ್ದು. ಯಾಕೆ? ಪ್ರತ್ಯಕ್ಷ ಬಂದಾಗ ನಮ್ಮ ಅನುಭವಕ್ಕೆ ಅಂತಿದ್ದಾಗ ವೇದ ವಾಕ್ಯವನ್ನು ಪಕ್ಕಕ್ಕೆ ಸರಿಸ್ತೀವಿ. ಯಾಕೆ ಸರಿಸ್ತೀವಿ ಪಕ್ಕಕ್ಕೆ? ಅಂದ್ರೆ ಅನುಭವ, ಐಂದ್ರಿಯಕ ವಿಷಯ, ನಮ್ಮ ಇಂದ್ರಿಯಕ್ಕೆ ಯಾವ್ದು ಗೋಚರ ಆಗತ್ತೆ ಅಂತ ವಿಷಯಗಳಲ್ಲಿ ಇಂದ್ರಿಯನೇ ಶ್ರೇಷ್ಠ, ವೇದ ಅಲ್ಲ. ಅಲ್ಲೆಲ್ಲ ವೇದ ತಗೊಂಡ್ಬರ್ಬಾರ್ದು. ವೇದ ಎಲ್ಲಿ ಬೇಕಾಗತ್ತೆ, ವೇದಕ್ಕೆ ಎಲ್ಲಿ ಶ್ರೇಷ್ಠತೆ ಅಂದ್ರೆ ಅತೀಂದ್ರಿಯ ವಿಷಯ. ನಮಗ್ ಯಾವ್ದು ನಮ್ಮ ಇಂದ್ರಿಯಕ್ಕೆ ಗೋಚರ ಆಗಲ್ಲ ಅಂತ ವಿಷಯಗಳಲ್ಲಿ ವೇದವನ್ನೇ ಬಳಸ್ಕೊಳ್ಬೇಕು, ಅನಿವಾರ್ಯ. ಸ್ವರ್ಗ ನರಕ ಇದೆ ನಮ್ ಪ್ರತ್ಯಕ್ಷ ಹೇಳಲಿಕ್ ಬರಲ್ಲ. ಸ್ವರ್ಗ ನರಕ ಇದೆ ಅಂತ ವೇದ ಹೇಳ್ತಾ ಇದೆ, ಮೋಕ್ಷ ಸಿಗತ್ತೆ ಅಂತ ವೇದ ಹೇಳ್ತಾ ಇದೆ. ಅತೀಂದ್ರಿಯ ವಸ್ತುಗಳಲ್ಲಿ ವೇದ ಬೇಕೇ ಬೇಕು, ಬರೀ ಅನುಮಾನ ನಡೆಯಲ್ಲ ಅಂತ. ಇದೆಲ್ಲ ಸಿದ್ಧಾಂತ ಎಲ್ಲಿ ಬಂದಿದೆ? ಸುಧಾದಲ್ಲಿ ಸಿದ್ಧಾಂತ ಎಲ್ಲಿ ಬಂದಿದೆ? ಪ್ರಾಬಲ್ಯಂ ಆಗಮಸ್ಯೇವ ಜಾತ್ಯ ತ್ರಿಷು ಸ್ಮೃತಂ ಅಂತ ಹೇಳ್ತಾರೆ. 3 ಪ್ರತ್ಯಕ್ಷ, ಅನುಮಾನ, ಆಗಮ ಬಂದ್ರೆ ಪ್ರಮಾಣಗಳಲ್ಲಿ ಯಾವ್ದಕ್ ಮಹತ್ವ ಅಂದ್ರೆ ಆಗಮಸ್ಯೇವ ಅಂತ ಹೇಳ್ತಾರೆ. ಆಗಮಕ್ಕೆ ತುಂಬಾ, ವೇದಕ್ಕೆ ಜಾಸ್ತಿ ಮಹತ್ವ. ಇಲ್ಲೆಲ್ಲ ಪ್ರತ್ಯಕ್ಷಕ್ಕೆ ಜಾಸ್ತಿ ಇದೆ ತಾನೆ ಅಂದ್ರೆ ಹೌದು, ಅದು 2 ತರ ಅರ್ಥ ಅಂತ ಸುಧಾದಲ್ಲೇ ಪರಿಹಾರ ಮಾಡಿದ್ದಾರೆ. ಈಗಲೇ ಪಾಠದಲ್ಲಿ ಕೇಳಾಗಿದೆ ಅದನ್ನ, ಸುಧಾ ಪಾಠದಲ್ಲಿ. ಅಂತೂ ಒಟ್ಟು ತಾತ್ಪರ್ಯ ಏನಾಯ್ತು ಇಲ್ಲಿವರೆಗೆ ಅಂದ್ರೆ, ಈ 3 ಪ್ರಮಾಣಗಳಲ್ಲಿ ಪ್ರತ್ಯಕ್ಷ, ಅನುಮಾನ ಮತ್ತೆ ವೇದ, ಈ ತರ ಈ 3 ಪ್ರಮಾಣಗಳಲ್ಲಿ ಹೆಚ್ಚು ಮಹತ್ವ ಯಾವ್ದಕ್ಕೆ ಅಂದ್ರೆ ಕೆಲವು ವಿಷಯದಲ್ಲಿ ಪ್ರತ್ಯಕ್ಷಕ್ಕೆ, ಕೆಲವು ವಿಷಯದಲ್ಲಿ ವೇದಕ್ಕೆ. ಯಾವ ವಿಷಯದಲ್ಲಿ ವೇದಕ್ಕೆ? ಅತೀಂದ್ರಿಯ ವಿಷಯದಲ್ಲಿ, ಕಣ್ಣು ಕಾಣಿಸ್ತಾ ಇರೋ ವಿಷಯದಲ್ಲಿ. ಕಣ್ಣಕ್ ಕಾಣಿಸೋ ವಿಷಯದಲ್ಲಿ ಪ್ರತ್ಯಕ್ಷ ಸಾಕು, ಅದಕ್ಕೆ ವೇದ ಹುಡುಕೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ಈಗ ಸದ್ಯಕ್ಕೆ ವಿಚಾರಕ್ಕೆ ಬಂದ್ರೆ 2 ಅನುಮಾನ ಬಂತು. ಒಂದು, ಸಮಾನ ಆಸನದಲ್ಲಿ ಕೂಡಿಸಿ ಇಬ್ರನ್ ಪೂಜೆ ಮಾಡಬಾರ್ದು, ಸಮಪೂಜೆ ನಿಷಿದ್ಧ, ಅವರು ಪೂಜಾರ್ಹರಲ್ಲ, ವಾಯುದೇವರಿಗೆ ಸಮಾನವಾಗಿ ಅದೇ ವಾಯುದೇವರ ಆಸನದಲ್ಲೇ ಕೂಡಿಸಿ ಲಾತವ್ಯರನ್ನ ಪೂಜೆ ಮಾಡಬಾರ್ದು ಅಂತ ಒಂದು ವಿಷಯ ಬಂತು. ಈ ವಿಷಯ ನಿಮ್ಮ ಕಣ್ಣಕ್ ಕಾಣಿಸುತ್ತಾ, ಕಣ್ಣಕ್ ಕಾಣಿಸ್ದೇ ಇರೋ ವಿಷಯನ ಅಂತ ಇದೊಂದು ಪ್ರಶ್ನೆ. ಪರ್ವತದಲ್ಲಿ ವನ್ನಿ ಇದೆ, ಧೂಮ ಇರೋದ್ರಿಂದ ಅದು ಕಣ್ಣಕ್ ಕಾಣಿಸುತ್ತಾ ಇಲ್ಲ? ಅದು ಕಣ್ಣಕ್ ಕಾಣಿಸುತ್ತೆ. ಪರ್ವತದಲ್ಲಿ ಧೂಮ ಅದು ಕಾಣುತ್ತೆ, ವನ್ನಿನೂ ಇದೆ ಅಂತ ಮುಂದೆ ಹೋಗು ನೋಡ್ಬೋದು, ವನ್ನಿ ಕಾಣುತ್ತೆ. ಅದು ದೃಷ್ಟಾರ್ಥ ಅಂದ್ರೆ ಕಣ್ಣಕ್ ಕಾಣಿಸೋ ವಿಷಯ, ಅದು ಪ್ರತ್ಯಕ್ಷ ಇದೆ. ಅಲ್ಲಿ ಪ್ರತ್ಯಕ್ಷ ಇದ್ದ ಕಡೆ ಅಲ್ಲಿ ವೇದದ ಅವಶ್ಯಕತೆ ಇರಲ್ಲ. ಇದನ್ನ ನ್ಯಾಯಿಸುದ ಬೇರೆ ಗ್ರಂಥಗಳೆಲ್ಲ ಓದ್ದಾಗ ಗೊತ್ತಾಗತ್ತೆ. ಅದೇ ಉತ್ತರ ಕೊಡ್ತಾರೆ ಅಲ್ಲಿ ಸಮಾನ ಪೂಜೆನ ಸಮರ್ಥನೆ ಮಾಡೋರು, ಅಂದ್ರೆ ಈ ಗ್ರಂಥಗಳಾದ ನಾರಾಯಣಾಚಾರ್ಯರು. ಇವ್ರೇನು ಹೇಳ್ತಾರೆ? ಪರ್ವತೋವ ನಿಮ್ಮನ್ ಬೇಕಾಗಿಲ್ಲ, ಅದು ಅನುಭವಕ್ಕಿದೆ, ಅಂತಹ ವಿಷಯದಲ್ಲಿ ವೇದ ಹುಡುಕೋ ಅವಶ್ಯಕತೆ ಇಲ್ಲ. ಆದರೆ ನಾವೀಗ ಹೇಳ್ತಾ ಇದೀವಲ್ಲ ವಿಷಯ ಏನಂತ, ನೀವು ಪೂರ್ವ ಪಕ್ಷ ಮಾಡಿದಲ್ಲ, ಸಮಾನ ಪೂಜೆ ಏನ್ ಮಾಡಬಾರ್ದು ಸಮಾನ ಆಸನದಲ್ಲಿ ಅಂತೆಲ್ಲ, ಇದು ಅತೀಂದ್ರಿಯ, ಇದು ನಿಮಗ್ ಕಣ್ಣಗ್ ಗೋಚರ ಆಗಲ್ಲ. ಇದು ಯಾರಿಗ್ ಗೊತ್ತಿದೆ? ಈಗ ಒಬ್ರನ್ನ ಪೂಜ್ಯರು ಅಥವಾ ಅವ್ರು ಪೂಜ್ಯರಲ್ಲ ಅಂತ ಹೇಳೋದು ಯಾರು ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ? ಈಗ ಇವನಿಗೆ ಯೋಗ್ಯತೆ ಇದೆ, ಇವನಿಗೆ ಯೋಗ್ಯತೆ ಇಲ್ಲ ಅಂತ ನಾವ್ ಹೇಳಿಕ್ ಆತ? ಒಬ್ಬನಿಗೆ ಮೇಲ್ನೋಟಕ್ ನೋಡಿದ್ರೆ ಅವನ್ ದೇಹ ಕಾಣುತ್ತೆ, ಅವ್ನ್ ಕೈಕಾಲ್ ಕಾಣುತ್ತೆ, ಇವನ್ ಯೋಗ್ಯ ಇವನ್ ಅಯೋಗ್ಯ, ನಾವೇ ತೀರ್ಮಾನ ಮಾಡ್ಲಿಕ್ಕೆ ಯಾರು? ಆ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರ ಸ್ವರೂಪ ಅರ್ಥ ಆಗಿರ್ಬೇಕಲ್ಲ. ಹಾಗಾದ್ರೆ ಯಾರದೇ ಆಗ್ಲಿ, ಆಚಾರ್ಯರ ಸ್ವರೂಪ ಆಗ್ಲಿ, ಅಂದ್ರೆ ಲಾತವ್ಯರ ಸ್ವರೂಪ ಆಗ್ಲಿ, ಅವರ ಯೋಗ್ಯತೆ ಆಗ್ಲಿ ಶಾಸ್ತ್ರ ಓದಿಯೇ ತಿಳ್ಕೊಳ್ಬೇಕು. ಈಗ ಆ ಕಾಲದಲ್ಲಿ ರಾಮಕೃಷ್ಣ ಅದನ್ನು ಉದಾಹರಣೆ ಕೊಡ್ತಾರೆ. ಈ ರುಜುತ್ವ ಸಿದ್ಧಾಂತ ಏನಿದೆ ಈ ಗ್ರಂಥ, ಸುಬ್ರಾವ್ ಅವ್ರೇನ್ ಬರುತ್ತೆ ಸಂಪಾದನೆ ಮಾಡಿ ಗ್ರಂಥ, ಅಲ್ಲೂ ಇದ್ರ ಬಗ್ಗೆ ತುಂಬಾ ಚರ್ಚೆಗಳಿದೆ. ಅವ್ರೇನ್ ಮಾಡ್ತಾರಲ್ಲಿ, ಈಗ ರಾಮಕೃಷ್ಣ ರೂಪಗಳೆಲ್ಲ ಕಣ್ಣಿಗೆ ಕಾಣ್ತಾ ಇತ್ತಲ್ಲ ಆಗಿನ ಕಾಲದವ್ರಿಗೆ, ರಾಮಕೃಷ್ಣ ದೇವ್ರು ಅಂತ ಹೇಗ್ ಗೊತ್ತಾಯ್ತು ಅವ್ರಿಗೆ? ಕಣ್ಣಿಂದ ಕಾಣ್ತಾ. ಯಾರಿಗಾರು ಸೀತೆ ಗೊತ್ತಿದ್ದು ರಾಮದೇವ್ರು ಅಂತ, ರಾಮನಿಗೂ ಗೊತ್ತಿತ್ತು ಸೀತೆ ಲಕ್ಷ್ಮಿ ಅಂತ, ಹನುಮಂತನಿಗೆ ಗೊತ್ತಿತ್ತು, ಮಿಕ್ಕಿದೆಲ್ಲ ಸಾಮಾನ್ಯ ಕಪಿಗಳಿಗೆ ಗೊತ್ತಿತ್ತ. ಮತ್ ರಾಮಕೃಷ್ಣ ಅಂತ ಅವ್ರಿಗೆ ಜ್ಞಾನ ಇತ್ತಾ ಇಲ್ವಾ? ರಾಮಕೃಷ್ಣ ಅಂತ ಅವ್ರಿಗೆ ಜ್ಞಾನ ಇತ್ತು, ಆದ್ರೆ ದೇವ್ರು ಅಂತ ಜ್ಞಾನ ಇರ್ಲಿಲ್ಲ. ಮತ್ ದೇವ್ರು ಅಂತ ಹೇಗ್ ಜ್ಞಾನ ಬರುತ್ತೆ? ಅದ್ ಸಾಧ್ಯನೇ ಇಲ್ಲ. ಯಶೋದೆಗೂ ಕೃಷ್ಣನ ಜ್ಞಾನ ಬಂತು, ಅವ್ರು ದೇವ್ರು ಅಂತ. ಯಾವಾಗ? ವಿಶ್ವರೂಪ ದರ್ಶನ ಮಾಡಿದಾಗ ಆ ಕ್ಷಣದಲ್ಲಿ ಜ್ಞಾನ ಬಂತು, ದೇವರೇ ತೋರಿಸ್ತಾ, ಅದ್ ಪ್ರತ್ಯಕ್ಷ. ಅಂದ್ರೆ ಎಲ್ಲಾ ಕಡೆ ದೇವರ ಜ್ಞಾನ ಬರ್ಬೇಕು ಅಂದ್ರೆ ಎಲ್ಲರಿಗೂ ಕಾಮನ್ ಆಗಿ ಸಾಮಾನ್ಯವಾಗಿ ಶಾಸ್ತ್ರದ ಮುಖಾಂತರನೇ ಬರ್ಬೇಕು ಹೊರತು ಪ್ರತ್ಯಕ್ಷದಿಂದ ಅಲ್ಲ. ಅದೇ ತರ ಇವ್ರು ರುಜುಗಳು, ರುಜುದೇವತೆ, ಇವರು ಬ್ರಹ್ಮ ಪದವಿಗೆ ಬರ್ತಾರೆ. ವಾದಿರಾಜರು ವಾಯುದೇವರು ವಾಯು ಪದವಿಯಲ್ಲಿ ಇದ್ದಾರೆ, ಮುಂದೆ ಅವರು ಬ್ರಹ್ಮ ಪದವಿಗೆ ಬರ್ತಾರೆ. ಈ ವಿಷಯ ಎಲ್ಲ ಗೊತ್ತಾಗೋದು ಪ್ರತ್ಯಕ್ಷದಿಂದಲ್ಲ. ಇದು ಗೊತ್ತಾಗೋದೇ ಶಾಸ್ತ್ರ, ವೇದ ಅಥವಾ ಅದಕ್ಕೆ ಅನುಗುಣವಾದ ಪುರಾಣಗಳು, ಯಾವ್ದಾರ ಒಂದು ವಾಕ್ಯಗಳಿದ್ರೆ ಅಲ್ಲಿಂದ ಮಾತ್ರ ಗೊತ್ತಾಗತ್ತೆ ಹೊರತು ಇವರ ವಿಷಯವನ್ನ ಈ ತರ ನಾವು ಪ್ರತ್ಯಕ್ಷದಿಂದ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಏನಾಯ್ತು? ನೀವು ಅನುಮಾನ ಹೇಳಿದ್ರಲ್ಲ, ಸಮಾನ ಪೂಜೆಯನ್ನು ಮಾಡಬಾರ್ದು ಒಂದೇ ಆಸನದಲ್ಲಿ ಅಂತ. ಈ ಪೂಜ್ಯತ್ವ ಇಲ್ಲ. ಒಬ್ರು ಪೂಜ್ಯರು, ಇವರಲ್ಲಿ ಪೂಜೆಗೆ ಯೋಗ್ಯತೆ ಇಲ್ಲ, ವಾದಿರಾಜರನ್ನ ಪೂಜೆ ಮಾಡಬಾರ್ದು ಅಂತ ಅವ್ರು ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದಾರೆ? ಒಂದೇ ಆಸನದಲ್ಲಿ ವಾಯುದೇವರನ್ನ ಮತ್ತೆ
ಈ ವಾದಿರಾಜರನ್ನ ಪೂಜೆ ಮಾಡಬಾರ್ದು, ಅಂದ್ರೆ ಪೂಜ್ಯತ್ವ ಆ ಅಂಶದಲ್ಲಿ ಇಲ್ಲ. ಹಾಗಾದ್ರೆ ವಾದಿರಾಜರು ಪೂಜ್ಯರು ಅಲ್ಲ ಅಂತ ನೀವ್ ಹೆಂಗ್ ತೀರ್ಮಾನ ಮಾಡ್ತೀರಿ? ಅನುಮಾನದಿಂದ ಹೇಳಲಿಕ್ಕೆ ಆಗಲ್ಲ. ಒಂದ್ ವೇದ ವಾಕ್ಯ ಕೊಡ್ಬೇಕು, ಸಮಾನ ಆಸನದಲ್ಲಿ ಪೂಜೆ ಮಾಡಬಾರ್ದು ಅನ್ಲಿಕ್ಕೆ. ಅದಿದೆಯಾ ನಿಮ್ಮ ಹತ್ರ? ಇಲ್ಲ. ಯಾಕಂದ್ರೆ ಅನುವ್ಯಾಖ್ಯಾನದಲ್ಲೂ ಮಾತನ್ನ ಹೇಳ್ತಾ ಹೋಗ್ತಾರೆ. ಆದ್ರಿಂದಲೇ ಟೀಕಾಚಾರ್ಯರು ಅನುವ್ಯಾಖ್ಯಾನದ ಮಾತಿಗೆ ವಿವರಣೆ ಮಾಡಿದ್ದಾರೆ ಅಂತ. ಏನಂತ? ಶ್ರುತಿ ಸಹಾಯ ರಹಿತಂ ಅನುಮಾನಂ ನ ಕುತ್ರಚಿತ್ ನಿಶ್ಚಯಾತ್ ಸಾಧಯೇದರ್ಥಂ ಅಂತ ಅನುವ್ಯಾಖ್ಯಾನ. ಅಂದ್ರೆ ಅನುಮಾನಕ್ಕೆ ವೇದದ ಸಹಾಯ ಇಲ್ಲದೆ ಇದ್ರೆ ಅದು ಎಂದೂ ಕೂಡ, ಅಂದ್ರೆ ಅತೀಂದ್ರಿಯ ವಿಷಯಗಳಲ್ಲಿ ಅದು ಏನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಕುತ್ರಚಿತ್ ಅಂದ್ರೆ ಅದೃಷ್ಟೇ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರೋ ವಿಷಯದಲ್ಲಿ, ಅತೀಂದ್ರಿಯದ ವಿಷಯದಲ್ಲಿ ಕೇವಲ ಅನುಮಾನ ಹೇಳಿದ್ರೆ ಅದು ಸರಿಯಿಲ್ಲ, ಅದು ತಪ್ಪು. ಅದಕ್ಕೆ ವೇದದ ಸಹಾಯ ಹೇಳಲೇಬೇಕು. ಹಾಗಾದ್ರೆ ಇಲ್ಲೇನಾಯ್ತು? ನಚ ಪ್ರಕೃತಿಯ ದೃಷ್ಟಾರ್ಥತ್ವಂ ಸಂಭವತಿ. ಇಲ್ಲಿ ಸಮಾನ ಪೂಜೆ ಅರ್ಹತೆ ಇಲ್ಲ ವಾದಿರಾಜರಿಗೆ. ಅಂದ್ರೆ ಈ ಪೂಜೆ ಅರ್ಹತೆ ಇರೋದು ಇಲ್ಲದೆ ಇರೋದು ಇದು ವೇದ ನೋಡಿ ಕಲಿಬೇಕು ನಾವು, ಅಥವಾ ಯಾವ್ದಾದ್ರು ಒಂದು ಪುರಾಣ, ಯಾವ್ದಾದ್ರು ಆಗಮ. ಈಗ ಸಾತ್ವನಂದಾವನಾಖ್ಯಾನ ಯಾವ ಪ್ರಮಾಣ? ಇದು ಶಬ್ದ ಪ್ರಮಾಣ, ಆಗಮ ಪ್ರಮಾಣ. ಇದು ಪ್ರತ್ಯಕ್ಷ ಅಲ್ಲ, ಅನುಮಾನ ಅಲ್ಲ. ಸಾಕ್ಷಾತ್ ವಾದಿರಾಜರೇ ತಮ್ಮ ಉಪದೇಶ ಏನಿದೆ ಅದನ್ನ ನೀಡಿದ್ದಾರೆ ಎಡಮುಖ ಬ್ರಾಹ್ಮಣನ ಮುಖಾಂತರ. ಇದು ಶಬ್ದ, ಇದು ವೇದ ತುಲ್ಯ, ಇದು ಆಗಮ ಪ್ರಮಾಣ, ಇದು ಸ್ವಯಂ ಪ್ರಮಾಣನ. ಇದಕ್ಕೆ ಅನುಮಾನ ಹುಡುಕ್ಲಿಕ್ಕೆ ಅವಶ್ಯಕತೆನೂ ಬೇಕಾಗಿಲ್ಲ. ಯಾಕಂದ್ರೆ ಇದೇ ಪ್ರಮಾಣ ಸಾತ್ವನಂದಾವನಕ್ಕೆ. ಇದನ್ನ ಬಿಟ್ಟು ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ವಿದ್ವಾಂಸರಲ್ಲಿ ಬಹಳ ಚರ್ಚೆಗಳಿರುತ್ತೆ. ಪ್ರತ್ಯಕ್ಷ, ಅನುಮಾನ, ಶಬ್ದ, ಇದೆಲ್ಲ ಸುಧಾ ಗ್ರಂಥದಲ್ಲಿ, ಅನುವ್ಯಾಖ್ಯಾನದಲ್ಲಿ, ಬೇರೆ ಬೇರೆ ತತ್ವನಿರ್ಣಯ ಗ್ರಂಥ ಎಲ್ಲ ಹೇಳಿದ್ದಾರೆ. ಅಲ್ಲಿ ಟೀಕೆಯಲ್ಲೂ ಜಯತೀರ್ಥರು ವಿಚಾರ ಮಾಡಿದ್ದಾರೆ. ಇದನ್ನ ನಾವು ಸರಿ ಮಾಡ್ಕೊಂಡ್ರೆ ಸಾಕು. ಸಾತ್ವನಂದಾವನಾಖ್ಯಾನ ಒಂದೇ ಸಾಕು, ಅದೇ ಪ್ರಮಾಣ. ಅದನ್ ಬಿಟ್ಟು ಇನ್ನೊಂದು ಪ್ರಮಾಣ ಬೇಕು ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಆದ್ರೂ ವೇದವಾಕ್ಯಗಳಿದೆ, ಎಲ್ಲವೂ ಸಿಗತ್ತೆ, ಅದು ಬೇರೆ ವಿಷಯ. ಇಷ್ಟಾಗಿ ಅಪೂಜ್ಯತ್ವಂ, ಪೂಜಾ ಅರ್ಹತ್ವ ಅಭಾವ. ಇವ್ರು ಪೂಜೆಗೆ ಅರ್ಹರಲ್ಲ ಅಂತ ನೀವು ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ. ಯಾಕೆ? ನಿಮಗೆ ಅದು ಪ್ರತ್ಯಕ್ಷ ಅಲ್ಲ, ನೀವು ಕಣ್ಣಿಗೆ ಹಾಗೆ ಹೇಳಲಿಕ್ಕಿಲ್ಲ. ವಾಯುದೇವರು ಪೂಜ್ಯರು ಅಂತ ಹೇಗೆ ಗೊತ್ತಾಯ್ತು? ವೇದದಲ್ಲಿದೆ, ಸ್ವಯಂ ವಾಯುದೇವರೇ ಹೇಳಿದ್ದಾರೆ ಮಧ್ವಾಚಾರ್ಯ ರೂಪದಲ್ಲಿ. ನಂದು ಬಳಿಥಾ ಸೂಕ್ತಲ್ಲಿ 3 ರೂಪ ಇದೆ ಹಾಗೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ ತಮ್ಮ ಗ್ರಂಥದಲ್ಲಿ. ಹಾಗಾಗಿ ನಮಗ್ ಗೊತ್ತಾಯ್ತು ಹೊರತು ಇಲ್ಲಂದ್ರೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ಇವ್ರು ಬ್ರಹ್ಮ ಪದವಿಗೆ ಬರೋರು ಆಚಾರ್ಯರು. ನಮಗಂತೂ ಈ ಕಾಲದವ್ರಿಗೆ ಸಾಧ್ಯ ಇಲ್ಲ ಗೊತ್ತಾಗ್ಲಿಕ್ಕೆ. ವಾದಿರಾಜರು ನಮಗ್ ದರ್ಶನ ಇಲ್ಲ, ನಾವು ನೋಡಿಲ್ಲ. ಆಗಿನ ಕಾಲದವ್ರು ನೋಡಿದ್ದಾರೆ. ಹಾಗಾದ್ರೆ ನಮಗೆ ಹೇಗೆ ಗೊತ್ತಾಗತ್ತೆ? ನಮ್ಗೆ ಶಾಸ್ತ್ರದಿಂದಲೇ ಗೊತ್ತಾಗೋದು. ಅದು ವಾಯುದೇವರ ಬಗ್ಗೆ ಆಗ್ಲಿ, ಅದು ಲಾತವ್ಯರ ಬಗ್ಗೆ ಆಗ್ಲಿ. ಹಾಗಾದ್ರೆ ಇಬ್ರಿಗೂ ಹೀಗಿದ್ದ ಮೇಲೆ ನೀವು ವೇದವಾಕ್ಯ ಕೊಡಿ, ಇಲ್ಲ ಅಂದ್ರೆ ನಿಮ್ಮ ಅನುಮಾನ ಸರಿ ಇಲ್ಲ ಅಂತ ಹೇಳಿ ಈ ವಿಷಯವನ್ನ ಮುಕ್ತಾಯ ಮಾಡ್ತಾರೆ. ಮುಂದಕ್ಕೊಂದ್ ಮಾತು ಹೇಳ್ತಾರೆ, ಇತೋಪಿ ಅಧಿಕ ದೋಷಾಹ ಸುದೀಭಿ ಉದ್ಘಾಟನೆಯ. ಇನ್ನು ಈ ಗ್ರಂಥ ಏನ್ ಖಂಡನೆ ಬರ್ತಿದಾರಲ್ಲ, ಈ ಸಮಪೂಜೆ ಮಾಡಬಾರ್ದು ಅಂತ ಖಂಡನೆ ಬರ್ತಿದಾರಲ್ಲ, ಇದ್ರ ಬಗ್ಗೆ ಇನ್ನೂ ತುಂಬಾ ದೋಷ ಇದೆ. ವಿದ್ವಾಂಸರೆಲ್ಲ ಅದನ್ನು ಉದ್ಘಾಟನೆ ಮಾಡಿ ಹೊರಗೆ ಹಾಕಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕೆಲವು ಕಡೆ ತುಂಬಾ ಅಬದ್ಧ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದ್ ಸರಿ ಇಲ್ಲ, ಸಂಸ್ಕೃತಲ್ಲಿ ಹಾಗೆಲ್ಲ ಆಗಲ್ಲ. ಆದ್ರೂ ಅದು ಲೇಖಕ ದೋಷ, ಅದು ಬರ್ದವ್ರ ದೋಷನೇ ಅಂತ ನಾನು ತಿಳ್ಕೊಂಡು ಅದನ್ನ ಬಿಟ್ಬಿಟ್ಟಿದ್ದೀನಿ. ಅದನ್ನ ಜಾಸ್ತಿ ಹೇಳಲಿಕ್ಕೆ ಹೋಗಿಲ್ಲ ಅಂತ ಶ್ರೀ ರಾಮಾರ್ಪಣ ಮಸ್ತು ಅಂತ ಈ ಗ್ರಂಥದ ಸಮರ್ಪಣೆನ ನಾರಾಯಣಾಚಾರ್ಯರು ಮಾಡ್ತಾರೆ. ಹೀಗೆ ಈ ಒಂದು ವಿಷಯ ಇಟ್ಕೊಂಡು ಸುಧಾ ಗ್ರಂಥದ ಆಲೋಡನೆ ಆಯ್ತು, ವಿಷ್ಣು ತತ್ವನಿರ್ಣಯ ಟೀಕಾ ಗ್ರಂಥದ ಆಲೋಡನೆ, ಅನೇಕ ಗ್ರಂಥಗಳು ಬರೋ ಸಾರ ವಿಷಯ ತಗೊಂಡು ಅವ್ರಿಗೆ ಸರಿಯಾಗಿ ಖಂಡನೆ ಬರ್ತಿದ್ದಾರೆ. ಈ ಖಂಡನೆಗೆ ದೂಷಣವನ್ನ ಇವರು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ನಾವು 2 ಗ್ರಂಥಗಳ ಚಿಂತನೆ ನೋಡಿದ್ವಿ. ಈ ಎಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಧ್ಯ ಈ ಸಾತ್ವನಂದಾವನಾಖ್ಯಾನದ ಪ್ರಮೇಯಗಳನ್ನ ಅರ್ಥ ಮಾಡ್ಕೊಂಡು ಹೋದ್ರೆ ಆಗ ಅದ್ರಲ್ಲಿ ದಾರ್ಢ್ಯ ಇರುತ್ತೆ. ಇಲ್ಲ ಅಂದ್ರೆ ಇದು ಹೇಳಿದಾರೆ, ಅವ್ರು ಹೇಳಿದಾರೆ, ನಾವು ನಂಬೇಕು ಯಾಕೆ? ಶಾಸ್ತ್ರದಲ್ಲಿ ಹಾಗಿದ್ಯಾ? ಇದೆ. ಅದನ್ನೆಲ್ಲ ನಮ್ಮ ಹಿರಿಯರು, ಗುರು ಜ್ಞಾನಿಗಳೆಲ್ಲ ಸಮರ್ಥನೆ ಮಾಡಿದ್ದಾರೆ ಅನ್ನಲಿಕ್ಕೆ ಒಂದಿಷ್ಟು ಉದಾಹರಣೆ ನೋಡಿದ್ವಿ. ಇನ್ನು ಮುಂದಿನ ವಿಷಯಗಳು ಏನಿದೆ ಆ ವಿಷಯಗಳನ್ನು ನಾಳೆ ದಿವಸ ಪುನಃ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮಂದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ.